ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತಿನ ದಿನ ರಯಾನಾ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆಯ ಕೃಷ್ಣ ಜನ್ಮಾಷ್ಟಮಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನನ್ನ ಚಿಕ್ಕ ಪುಟಾಣಿ ಮಕ್ಕಳೇ, ಪಾಲಕರೇ ಹಾಗೂ ಶಿಕ್ಷಕರೇ ಹಾಗೂ ಎಲ್ಲ ಸಾರ್ವಜನಿಕರಿಗೆ ನನ್ನ ಅನಂತ ವಂದನೆಗಳನ್ನು ಸೂಚಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ನಿಜವಾಗಿಯೂ ನಮ್ಮ ದೇಶದ ದೃಷ್ಟಿಯಿಂದ ಬಹಳಷ್ಟು ಸೂಕ್ತ ಮತ್ತು ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮ. ರಿಯಾನ ಒಂದು ಸಂಸ್ಥೆಯಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಈ ದೇಶಕ್ಕೆ ಸದ್ಯದ ಮಟ್ಟಿಗೆ ಅತ್ಯವಶ್ಯವಾಗಿದೆ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಧರ್ಮ ಜಾತೀಯತೆ, ಪ್ರತಿಯೊಂದರಲ್ಲಿ ಭ್ರಷ್ಟಾಚಾರ ಎಲ್ಲವನ್ನು ನಾವು ಇಟ್ಕೊಂಡು ಇವತ್ತಿನ ದಿನ ದೇಶದಲ್ಲಿ ಸ್ವಲ್ಪ ದ್ವೇಷಮಯ ವಾತಾವರಣ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಇಟ್ಟುಕೊಂಡು ಎಲ್ಲ ಮಕ್ಕಳಿಗೆ ಆ ವೇಷವನ್ನು ಧರಿಸಿ ಆ ಕೃಷ್ಣನ ಕಥೆಯನ್ನ ಪ್ರತಿಯೊಬ್ಬರಿಗೆ ಹೇಳಿಸಿ ಆ ಧಾರ್ಮಿಕ ಸಹಿಷ್ಣುತೆಯನ್ನ ಈ ಒಂದು ಶಾಲೆ ಮತ್ತು ಸಂಸ್ಥೆ ಮತ್ತು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಾನು ತುಂಬುವುದ ಅಭಿನಂದನೆಗಳನ್ನ ಎಲ್ಲರಿಗೂ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಕ್ಚುಲಿ ಮಕ್ಕಳಲ್ಲಿ ಈ ಒಂದು ಭಾವನೆ ಬೆಳೆವಲ್ಲೇ ಬರಬೇಕು. ಆ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತಾ ದೇಶದ ಸುಭದ್ರತೆಗೆ ದಾರಿದೀಪವಾಗಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾ ಎಲ್ಲರಿಗೆ ಕೇಳ್ಕೊಳ್ಳುತ್ತಾ, ಇನ್ನೊಂದು ನಾನು ಅರ್ಜೆಂಟ್ ಆಗಿ ಒಂದು ನಮ್ದೇ ಇಲಾಖೆಯ ಮೀಟಿಂಗ್ ಹೋಗಬೇಕಾಗಿರೋದ್ರಿಂದ ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳು, ಒಂದು ಮಗು ಒಂದು ಗಿಡ ಬೆಳೆದಂತೆ ಅಲ್ಲಿರ್ತಕ್ಕಂಥ ವಾತಾವರಣ, ಒಳ್ಳೆಯ ನೀರು, ಆಹಾರ, ವಾಯು ಮತ್ತು ಮಣ್ಣು ಇವೆಲ್ಲ ಕೂಡಿ ಯಾವ ರೀತಿ ಒಂದು ಮರ ಬೆಳೆದು ದೊಡ್ಡದಾಗಿ ಇಡೀ ಸಮಾಜಕ್ಕೆ ಒಂದು ನೆರಳು ಮತ್ತು ಹಣ್ಣನ್ನು ಕೊಡುತ್ತದೆಯೋ ಅದೇ ರೀತಿಯಾಗಿ ಒಂದು ಮಗು ಬೆಳೆಯಬೇಕಾದ್ರೆ ಅಲ್ಲಿರ್ತಕ್ಕಂಥ ಕುಟುಂಬ, ಶಾಲೆ ಹಾಗೂ ಸಮಾಜ, ಈ ದೇಶ ಎಲ್ಲವೂ ಅಷ್ಟೇ ಮುಖ್ಯವಾಗಿರ್ತದೆ. ಪ್ರತಿಯೊಬ್ಬರು ಅದಕ್ಕೆ ಒಳ್ಳೆಯ ನೀರು, ಆಮೇಲೆ ಮಣ್ಣು, ವಾಯುಗುಣ ಇವೆಲ್ಲವನ್ನು ಯಾವ ರೀತಿ ಮರಕ್ಕೆ ಕೊಡ್ತೀವಲ್ಲ, ಆ ಮಗುವಿಗೆ ನಾವು ಒಳ್ಳೆಯ ವಾತಾವರಣ ನೀಡಿದರೆ ಅದು ಸದೃಢ ದೇಶವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಇಲ್ಲಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಇರಲಿ, ಯಾಕಂದ್ರೆ ನಾನು ಅರ್ಜೆಂಟ್ 10:45 ಮೀಟಿಂಗ್ ಹೋಗ್ಬೇಕಾದ್ರೆ ಒಂದು ಬೇಗ ಹೋಗ್ತಾ ಇದ್ದೀನಿ. ಯಾರು ತಪ್ಪಾಗಿ ಭಾವಿಸಬಾರ್ದಂತೆ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ.